ಬಲ್ಲಿರ್ತಕ್ಕಂಥ ಕೊಂಡಿ ಇಟ್ಕೊಂಡು ತಮ್ಮನ ಬಳಿ ಓಡಿ ಬಂದು ನಿಂತು ನೋಡ್ದ. ತಮ್ಮಗೊಂದು ಬಂಗಾರ ಗಂಟತ್ತಿತ್ತು. ಏ ಅಣ್ಣ, ಅವ್ವ ಕಟ್ಟಿ ರೊಟ್ಟಿ ಕರಳಿ ಹಿಂಡಿ ಕಟ್ಟ ಊಟ ಮಾಡಿಸಿದ್ನ ತಾಯಿಗೆ ಹೋಗಿ ಸುದ್ದಿ ಮುಡ್ಸನ್ ಬಾರೋ ಏನಾತಿತ್ತು ಕೂಸ. ಹೌದಪ್ಪ ಹೌದು. ತಮ್ಮ ಅನ್ನ ಏನು ಹೊಂಚಾಕ್ಲಕತ್ತ. ಏ ತಮ್ಮ ಹೊಲ್ದಾಗ ಒಂದು ಕಂಟಿ ಬೋಲಾಗ್ಯದ, ಕಂಟಿ ಕಡ್ದು ಊಟ ಮಾಡ್ತೀನಿ, ನೀವ್ ಊಟ ಮಾಡಂದ. ತಮ್ಮಗ ತಿಳಿಲ್ರಿ ಮಾತ. ಹೌದು. ಯಾಕಾಗಲಕತ್ತ ತಿಳ್ಕೊಂಡು ಅಣ್ಣನ ಮಾತಿಗೆ ಬೆಲೆ ಕೊಟ್ಟು ತಮ್ಮ ಬಂದು ಬುತ್ತಿ ಬಿಚ್ಚಿ ಉಳ್ಬನ ಹಿಂಡಿ ತಗೊಂಡು ಬಾಯಾಗ ತುತ್ತ ಹಾಕೋತಿತ್ತು. ಹೆಗಲಿ ಮೇಲೆ ಇರ್ತಕ್ಕಂಥ ಕೊಂಡಿ ತಗೊಂಡು ಎತ್ತಿ ಹೊಡೆದು ಬಿಟ್ಟ ತಮ್ಮನ ಕೈ ಕಡಿಗಾಗಿ ಬಿತ್ತು ಬಂಧುಗಳೇ. ಹೌದಪ್ಪ ಹೌದು. ಏನ ಹೊಲ ತಗೋ, ಮನಿ ತಗೋ, ಬೆಳ್ಳಿ ತಗೋ, ಬಂಗಾರ ತಗೋ, ನಾ ಗೊಡ್ರು ಮನೆಗ ಜಿತೆ ಇಟ್ಟು ಅದಿಟ್ಟು ಪಗಾರ ನಿನ್ನೆ ತಗೋ ಏನ, ನನ್ನ ಜೀವ ಉಳಿಸೋ ಎಣ ಅಂತೇಳಿ ಉದ್ದಕ್ಕ ಕಾಲು ಬಿದ್ದ ತಮ್ಮ. ಅಣ್ಣಗ ಕರುಣೆ ಬರ್ಲಿಲ್ಲ. ನೀಚ ಸುಳಿ ಮಗ ಮತ್ತೆ ಬಿದ್ದಿರ್ತಕ್ಕಂಥ ಕೊಂಡಿ ತಂದು ಎತ್ತಿ ಹೊಡೆದು ಬಿಟ್ಟ ತಮ್ಮನ ರುಂಡ ಕಡಿಗಾಗಿ ಬಿತ್ತು ಬಂಧುಗಳೇ. ಹೌದಪ್ಪ ಹೌದು. ತಮ್ಮನ ರುಂಡ ಕಡಿಗಾಗಿ ಬಿತ್ತು. ಯಾರೇ ನೋಡಿ ಗಿಡಾರ ಅಂತ ತಿಳ್ಕೊಂಡು ಕೈಯಾಗಿರ್ತಕ್ಕಂಥ ಕೊಂಡಿ ತಳಗ ಹೋಗದ. ಒಂದು ಕೈಯಾಗ ರುಂಡ್ ಹಿಡ್ದು, ಒಂದು ಕೈಯಾಗ ದಂಡ ಹಿಡ್ದ. ನಡು ಹೊಲ್ದಾಗಿರ್ತಕ್ಕಂಥ ಕಣಕಿ ಮನೆ ಮ್ಯಾಗ ತಂದು ತಮ್ಮನ ಹೆಣ ಮುಚ್ಚಿಟ್ಟ. ನೋಡ್ರಿ ತಾಯಿ ಕಳ್ಳೆ ಅಂತದು. ಮಂದಿ ಮನಿ ಮೊಸರಿ ತಿಕ್ಕಿ ಬರುವಂತ ಟೈಮ್ದಾಗ ಗೌಡ್ರು ಹುಗ್ಗಿ ಹೋಳಿಗೆ ಅನ್ನ ಸಾರ ಕೊಟ್ಟಿದ್ರು. ಮಕ್ಕಳು ಅಂತ ತಗೊಂಡ್ ಹೋಗತ್ತೇಳಿ ಮನಿ ಹೋದ್ರು. ಏನು ಸುಖ ಐತಿ, ಮಕ್ಕಳು ಕರ್ಕೊಂಡು ಊಟ ಮಾಡಬೇಕಂತ ತಿಳ್ಕೊಂಡ ಬರ ಹೊಲಕ್ಕೆ ಬಂದಳು ತಾಯಿ. ಮಗ ನೋಡ್ದ ದೂರಿಂದು. ಏ ಯವ್ವ, ಏ ಕಾಶಿ ಹಿಟ್ಟ ಬಿಸಿಲಾಗ ನೀ ಯಾಕೆ ಬಂದಿ? ಏ ಕಾಶಿ ಅಂತ ಕೇಳ್ದ. ಯಪ್ಪ, ಗೌಡ್ರು ಹುಗ್ಗಿ ಹೋಳಿಗೆ ಅನ್ನ ಸಾರ ಕೊಟ್ಟಾರಪ್ಪ, ಮನಿಗ್ ಹೋದ್ರು ಏನು ಸುಖದ, ಮಕ್ಕಳು ಕರ್ಕೊಂಡು ಊಟ ಮಾಡ್ಬೇಕಂತ ಬಂದಿನೋ. ತಮ್ಮಿಲ್ಲಿ ಅದ ಮಾತ್ ಕೇಳಿದ್ರು ತಾಯಿ. ಯವ್ವ, ತಮ್ಮ ದೋಸ್ತರು ಬಂದಿದ್ರು, ದೋಸ್ತರು ಕೂಡ ಮ್ಯಾಗಿನ ಹೊಲ ನೋಡಿ ಬರ್ತೀನಿ ಅಂತ ಹೋಗ್ಯಾನೆ ಕಾಶಿ ಅಂತ ಹೇಳ್ದ. ಯಾಕಾಗಲಕ್ಕೆಪ್ಪ, ನೀ ಕೈಕಾಲು ಮಾರಿ ತೊಕ್ಕ ಊಟ ಮಾಡಕತ್ತೆ ಅಂತೇಳಿ ಹಿರಿಯ ಮಗನಿಗೆ ಉಳ್ಳಾಕ ಕೊಟ್ರು. ಉಣುವಂತ ಟೈಮ್ದಾಗ ಹಿರಿಯ ಮಗನಿಗೆ ನೆತ್ತಿಗೆ ಏರ್ತ್ರಿ. ನೆತ್ತಿಗೆ ಎತ್ತು. ಎಲ್ಲಿ ತುಂಬಿರ್ತಕ್ಕಂಥ ಕೊಡ ಎಲ್ಲಿತ್ತು ಮನೋಜ? ಮನಿಮಿ ದಂಡಿಗೆ ತುಂಬಿರ್ತಕ್ಕಂಥ ಕೊಡ ಮನಿಮಿ ದಂಡಿಗಿತ್ತು. ಯಪ್ಪ, ಕೊಡ ಅಲ್ಲಿಟ್ಟಿ ಇಲ್ಲಿ ಉಳ್ಳ ಕುತ್ತಿಯಲ್ಲೋ ರಾಜ, ನೀವ್ ಊಟ ಮಾಡೋಣ, ಹೋಗಿ ನೀರ್ ತರ್ತೀನಿ ಅಂದಳ ತಾಯಿ. ಏನೈತಪ್ಪ ಮುಂದ ಅಂತ ಟೈಮ್ದಾಗ ಯಾಕಾಗಲಕತ್ತೇಳಿ ಒಂದು ತುತ್ತ ಹಾಕೊಂಡ, ಎರಡು ತುತ್ತ ಹಾಕೊಂಡ. ಮಗ ನೆನಪು ಬಂತು ತಾಯಿಗೆ ಹೋಗಿ ಏನಾರ ಕಳ್ಳ ಗಂಟೆ ಸಿಕ್ಕಿ ತಿಳ್ಕೊಂಡು, ಯವ್ವ ನೀ ಹೋಗಬೇಡ, ನಾ ಹೋಗಿ ನೀರ್ ತರ್ತೀನಿ ಬಾ ಅಂತೇಳಿ ಹಿರಿ ಮಗ ಅಂದ. ಉಣುವಂತ ಆಗಲು ಬಿಟ್ಟು ನಿಮ್ಮ ಮುತ್ತೆ ಎದ್ದಿಲ್ಲ, ನಿಮ್ಮ ಅಪ್ಪ ಎದ್ದಿಲ್ಲ, ನೀನು ಹೇಳ್ಬೇಡಪ್ಪ, ಒಂದೇ ಎದ್ರ ಆನೆಗಿತ್ತು ಅಂತೇಳಿ ಹಿರಿ ಮಗನಿಗೆ ಆಣಿ ಹಾಕಿದಳ ತಾಯಿ. ಹೌದಾ? ಬರ ಬಂದು ನಿಂತ ಕಣಕಿ ಬಲಿ ಬಂದು ನಿಂತು ಕಿಸಿ ಹಿಂಗ್ ಮಾಡಿ ನಿಂತು ನೋಡಿದ್ರು. ನೆದ್ರು ಎಲ್ಲೂ ಹೋಯ್ತು, ಎತ್ಕೊಳ್ಳ ಕಡೆ ನೆದ್ರು ಹೋಯ್ತು ಮನೋಜ. ಹೌದಪ್ಪ ಹೌದು. ಏ ಅಪ್ಪ ರಾಜ, ನೆಗ್ಲಿ ಹೊಡಿಯುವಂತ ಎತ್ಕೊಳ್ಳೋದವ್ ಬಿಸ್ಲಾಗ ಹೊನ ಬಾಯಿಲಿ ಹಂಗೆ ಕಟ್ಟಿಯಲ್ಲೋ ರಾಜ, ಒಂದು ಸುಡ್ ಕಣಿಕೆರ ಹೋಗಿಬೇಕಿಲ್ಲೋ ನನ್ನ ಕಂದ ಅಂದಳು. ಏ ಯವ್ವ, ನೀ ಹೋಗಿಬೇಡ, ನಾ ಹೋಗಿತೀನಿ ಬಾ ಅಂದ. ಒಂದೇ ಎದ್ದು ಬಂದ್ರು ಆನೆಗಿತ್ತು ನೋಡತ್ತೇಳಿ ಎಣ್ಣೆ ಹಾನಿ ಹಾಕಿದ್ರು. ತಾಯಿ ಇರ್ತಕ್ಕಂಥಕ್ಕೆ ಒಂದು ಸೂಡು ಹಿರಿದಳು, ಎರಡು ಸೂಡು ಹಿರಿದಳು, ಮೂರನೇ ಸೂಡು ಹಿರಿಬೇಕನ್ನೋರ್ದಾಗ ಮಗನು ರುಂಡ ಮಕ್ಕಳು ದಂಡ ಕೈಯಾಗ ಬತ್ತಪ್ಪ, ಕೈಯಾಗ ಬತ್ತು. ಯಪ್ಪ, ಎಂತ ಗಾತಾಯ್ತು, ಎಂತ ಮೋಸ ಆಯ್ತು, ನನ್ನ ಮಗನ ಜೀವ ಯಾರು ಹೊಡೆದ್ರು, ನನ್ನ ಹಾಂಟಿ ಆತಿತ್ತು ತಾಯಿ ಕಳ್ಳ. ಉಣುವಂತ ಆಗಲು ಬಿಟ್ಟು ಓಡಿ ಬಂದು ನೀಚ ಸೊಳ್ಳೆ ಮಗ ತಾಯಿಗೆ ಹೇಳ್ದ. ಏ ಯವ್ವ, ನನ್ನ ಕಡೆ ತಪ್ಪೈತೆ ಕಾಸಿ, ನನ್ನ ಕಡೆ ಜೋಲ್ ಐತು, ತಮ್ಮಗ ಬಂಗಾರ ಗಂಟೆ ಹತ್ತಿತ್ತು, ಬಂಗಾರ ಗಂಟಿನ ಸಂಬಂಧ ತಮ್ಮನ ಪ್ರಾಣ ನಾನೇ ಹೊಡೆದಿನಿ ಕಾಶಿ ಅಂತ. ಎಂತ ನೀಚದಿ ಹೋಗಿ ಎಂತ ಕಟ್ಟಿಕದು ನನ್ನ ಹಾಟ್ಯ. ಆಡಿನ ಬಲಿಯಾಗಿ ಅಣ್ಣ ತಮ್ಮರಿದ್ರಿ, ತಮ್ಮನ ಜೀವ ಹೊಡೆದು ನೀ ಏನು ಸುಖ ಉಣವದಿ ನನ್ನ ಹಾಟ್ಯ ಅಂತೇಳಿ ತಾಯಿ ಬಾಯಾಗ ಮಣ್ಣು ಹಾಕೋದು ಹೊಟ್ಟಿ ಹೊಟ್ಟಿ ಪಡ್ಕೊತಿತ್ತು. ಬಡ್ಕೊಳ್ಳುವಂತ ಟೈಮ್ದಾಗ ಯಾರಿಗಾರ ಓಹೋ ಹೇಳಿ ಗಿಳ್ಳಂತ ತಿಳ್ಕೊಂಡು ಅದೇ ಬಿದ್ದಿರ್ತಕ್ಕಂಥ ಕೊಂಡಿ ತಂದು ಎತ್ತಿ ಹೊಡೆದು ಬಿಟ್ಟ ತಾಯಿ ರುಂಡ ಕಡಿಗಾಗಿ ಬಿತ್ತು. ಬಂಧುಗಳೇ, ಏನೈತಪ್ಪ ಮುಂದ? ತಾಯಿ ರುಂಡ ಕಡಿಗಾಗಿ ಬಿತ್ತು. ಯಾರೇ ನೋಡಿ ಗಿಡ್ಯಾರ ಅಂತ ತಿಳ್ಕೊಂಡು ಹೊತ್ತು ಮುಳುಗಿದಾಗ ಬಂಗಾರದ ಹಾಂಡೆ ತಗೊಂಡು ಮನೆಗೆ ಓಡ್ತಿದ್ದ. ಕನ್ನೋಳಿ ಗ್ರಾಮದ ಅಂತ ಹೊಳ್ಳಿ ದಂಡಿ, ಒಂದು ಹಳ್ಳದ ದಂಡ್ಯಾಗ 4 ಮಂದಿ ಕಳ್ಳರು ಕೂತಿದ್ರು. 4 ಮಂದಿ ಕಳ್ಳರು. ಹೌದಪ್ಪ ಹೌದು. ನೋಡ್ರಿ ಎಂತ ವಿಚಿತ್ರ ಐತಿ. ಹಳ್ಳದ ದಂಡಿಗೆ 4 ಮಂದಿ ಕಳ್ಳರು ಕೂತಿದ್ರು. ಯಾವ್ರ ಎಲ್ಲಿಗೆ ಹೊಂಟಾನ ಈ ಮಗನ ತರಿವಿ ಕೇಳೋರು ತಡಿಯತ್ತೇಳಿ ತಲೆಗಿಳಿಸಿ ನೋಡ್ತಾರ ಮನೋಜ. ಹಂಡಿ ತುಂಬಾ ಎಲ್ಲ ಬೆಳ್ಳಿ ಬಂಗಾರ ಮುತ್ತು ಮಾಣಿಕ ರತ್ನಿದ್ದು. ಯಾರ ಮನೆ ಕಳು ಹೊಡ್ಕೊಂಡು ಹೊಂಟಿ ಮಗನ ಅಂತ ತಿಳ್ಕೊಂಡ 4 ಮಂದಿ ಕೂಡಿ ಆ ಮಗನಿಗೆ ಹಳದಾಗಿ ಕಡ್ದು ಬಿಟ್ರು. ಹೌದಪ್ಪ ಹೌದು. ಹಳದಾಗಿ ಕಡ್ದ್ರು. ನಾವು ಹೊಸು ಮಂದಿ ತಂದು ಡೋನಿ ದಂಡಿಗೆ ತಂದು ನನಗೆ ಹೆಚ್ಚ ನಿನಗೆ ಹೆಚ್ಚ ತಳಿ ಹೊಡೆದಾಡಕತ್ರು. ಹೊಡೆಯುವಂತ ಟೈಮ್ದಾಗ ಬಂಗಾರದ ಹಾಂಡ ಕಾಲಿಗೆ ತಟ್ಟಿ ಹೊಳ್ಯಾಗ ಹರ್ಕೊಂಡು ಹೋಗಿ ಬಿಡ್ತು. ಯಾರೇನ ಮಾಡವರು, ಯಾರಿಂದ ಏನಾಗಬಹುದು, ಪೂರ್ವ ಜನ್ಮದ ಪುಣ್ಯ ಇದು ಕರ್ಮ ಬೆನ್ನ ಬಿಡುವುದಯ್ಯ. ಮನೆಯಕ್ಕೆ ಶ್ರೀಮಂತರಾಗ್ಯಾರ, ಮಾಡಿದ ಮೇಲೆ ಮಾಡೇ ಕಟ್ಟಾಳ. ಮನೆ ಮುಂದೆ ಮಾರುತಿ ಕಾರ್ ತಂದಾಳ, JCP ತಂದಾಳ ಅಂತ ತಿಳ್ಕೊಂಡು ನಾವು ಚೀಟಿ ಚಿಪಟ್ಟಿ ಮಾಡಿ ಹೋಗದೇವ್ ಅಂದ್ರ ಅವ್ರು ಶ್ರೀಮಂತರಾಗಿ ಅಟ್ಟೆ ಹೊಳಿತಾರ, ನಾವು ಬಡವರಾಗಿ ಇಟ್ಟೆ ಹೊಳಿತೇವಿ. ಈ ಮಾಹಿತಿ ನಿಮ್ಮ ಕೈಯೆಲ್ಲ ನಿಮ್ಮ ಕಾಲ ಅಂತ ತಿಳ್ಕೊತೀರಿ. ಅಣ್ಣ ತಮ್ಮರ ಮನಸ್ಸು ಹೊಡಿಬೇಡ್ರಿ. ಒಂದೇ ಮಾತು ಹೇಳುದು, ಒಂದೇ ಮಾತು ಹೇಳುದಪ್ಪ. ಇರ್ಲಿ
ತಾಯಿಗಳ ಕಣ್ಣಾಗ ನೀರ್ ಬರಬೇಕಾದ್ರ ಸುಮ್ಮಲ್ಲ. ಹೌದ್. ಯಾಕಪ್ಪ ಇನ್ನೊಂದು ಮಾತು ಹೇಳ್ತೀನಿ ಬಂಧುಗಳೇ, ಏನಪ್ಪ? ಗಂಡಸ ಮಕ್ಕಳಿಗೆ ದೇವ್ರು ಬತ್ತಂದ್ರ ಹಾ. ಗಂಡಸ ಮಕ್ಕಳಿಗೆ ದೇವ್ರು ಬತ್ತಂದ್ರ ಅಲ್ಲಿಗೆ ಹಾಕೋತಾರ, ಗುಂಡ್ ಹಾಕೋತಾರ, ಬೆತ್ತದಲ್ಲೇ ಹೊಡ್ಕೋತಾರ, ಆಹಾ. ನಾನಾ ತರ ಮಾಡ್ತಾರ. ಮಾಡ್ತೀರಪ್ಪ ಮಾಡ್ತಾರ. ಈ ಕಡೆ ಬರತ್ತಳು ಇತ್ತಿತ್ತಲಾಗ ಯಾರು? ಹೆಣ್ಣು ಮಕ್ಕಳಿಗೆ ದೇವ್ರು ಬರ್ಲಾಕತ್ತಾವ. ಹೆಣ್ಣು ಮಕ್ಕಳಿಗೆ ಇವ್ರಿಗೆ ಹೆಂಗ ಆಗ್ತದಪ್ಪ? ಇವ್ರಿಗೆ ಹೆಣ್ಣು ಮಕ್ಕಳಿಗೆ ದೇವ್ರು ಬತ್ತಂದ್ರೆ ಹೆಂಗ ಬರ್ತಾವ? ಅಡಮುಟ್ಟು ದೇವ್ರು ಇವು. ಇವ್ ಎಂತಪ್ಪ? ಇವ್ ಹಿಡಿಲಕ್ ಹೋದ್ರು ಮನೆಯಲ್ಲಿ ಅಡಮುಟ್ಟು ದೇವ್ರ ಹೆಣ್ಣ ಹೌದು. ಹೆಂಗ ಬರ್ತ ಹೆಣ್ಣು ಮಕ್ಕಳಿಗೆ ಅಂತಂದ್ರ ಹೆಂಗ್ರಿ ಸರ? ತಲೆ ಮೇಲೆ ಇರ್ತಕ್ಕಂತ ಶರ್ಗಾ ತಗದು ತಲೆ ಮೇಲೆ ಇರ್ತಕ್ಕಂತ ಶರ್ಗಾ ತೆಗೆದು ಸೊಂಟಕ್ಕೆ ಸುತ್ತ ಎರಡು ಕೈ ಮ್ಯಾಕ ಮಾಡಿ ತಲೆ ಮೇಲೆ ಇರ್ತಕ್ಕಂತ ಜಡಿ ಬಿಚ್ಚಿ ನಿತ್ರಪ್ಪ ಅಂತಂದ್ರ ಏ ಸೌಕಾಸ ದೇವರ ಬರ್ತೀವಿ, ಖರೇನೆ ಬರ್ತೀವಿ ದೇವರ. ಏ ಮಗನ ಓ ಒಂದ್ ನಿಂಬೆ ಅಂತಲ್ಲಿ ಅಯ್ಯ ನಿಂಬಿಕೆ ಏನಂತಾರ ತಕ್ಕಿಸ್ಕೋ. ಏ ಮಗನ ಓ ನಿಂಬೆ ಕೈ ಇಲ್ಲ ಅಂದ್ ಬಂಡ್ರ ಹೇಳ್ತಿದ್ದ ನಮ್ಮಪ್ಪ. ಏ ಸಂಬಂಧ ಬಾಯಿಗೆ ಹಸ್ತ ನೋಡ್ರಿ ನಾವು. ಹೌದು ಹೋಗ್ತಾರೆ ಕುದ್ರಿ. ಇಲ್ಲಿ ಯಾಕಪ್ಪ ಅಂತಂದ್ರ ಇವ್ ದೇವ್ರು ಬರೋದು ಬಾಳ ಅಡ್ಮುಟ್ ಇದಾವ್ರಿ. ಹೇಳ್ಕೊತಿದ್ರು ನನಗೆ ಹಿಡಿಯೋರು ಯಾರು ಇಲ್ಲ, ನನಗೆ ಬಾಳ ಅಡ್ಮುಟ್ ಐತಿ, ಇನ್ ಹಿಡಿಬೇಕ್ರಿ. ಹೌದು. ಯಾಕಪ್ಪ ಅಂತಂದ್ರ ಒಳಗ ದೇವ್ರು ಬರ್ತೈತ್ರಿ. ಯಾಕಪ್ಪ ಅಂತಂದ್ರ ಬತ್ತಪ್ಪ ದೇವ್ರು ಬರ್ತದ ಇಲ್ಲಿಗೆ ಬಂದಿರ. ಹೌದಾ? ಇರ್ಲಿ. ಯಾಕಪ್ಪ ಅಂತ ಬಂಧುಗಳೇ, ಏನೇ ಸಾಧನ ಮಾಡಿ ನಾಯಿಗೆ ಹಾಕೋ ರೊಟ್ಟಿ ತಾಯಿಗೆ ಹಾಕಿದ್ರೆ ನಿಮ್ಮ ಪುಣ್ಯ ಸಿಗ್ತೈತಿ ಬಂಧುಗಳೇ. ಯಾಕಪ್ಪ ಅಂತಂದ್ರ ಇಷ್ಟತನ ಅಚ್ಚ ಕಡೆ ಸರ್ ಹಾಡಿದ್ರು, ಈಚೆ ಕಡೆ ನಮ್ಮ ಸರ್ ಮಾತಾಡಿದ್ರು, ಈ ನಮ್ಮ ತಂಗಿನೂ ಹಾಡಿದ್ರು. ಬರೀ ಹಾಡ್ಕೊತ ಹೋದ್ರ ಮನರಂಜನೆ ಅಲ್ಲ, ಮಾತಿನ ಮರ್ಮ ತಿಳಿಬೇಕಾಗೈತಿ. ನೀವು ಕೊಟ್ಟಿರ್ತಕ್ಕಂಥ ರೊಕ್ಕ ರೂಪಾಯಿ ನಾವು ಅಲ್ಲಿದ್ದು ಬಂದೇವಪ್ಪ ಅಂತಂದ್ರ ನಮ್ಮ ಕಲಾ ಎಷ್ಟೈತಿ, ನಮ್ಮ ಪ್ರೀತಿ ವಿಶ್ವಾಸ ನಂಬಿಕೆ ನಿಂಬುದು ನಮ್ಮ ಮೇಲೆ ಇರ್ಬೇಕು, ನಮ್ಮದು ನಿಮ್ಮ ಮೇಲೆ ಇರಬೇಕು. ಇನ್ನೊಮ್ಮೆ ಹೇಳಿದ್ರು ಕೂಡ ಮಾತು ಮುಗಿಸ್ಲಾರೆ ಸುಮ್ಮ ಬಂದು ಹಾಡಿ ಹೋಗುವಂತ ಕಲಾ ನಮ್ಮಲ್ಲಿ ಇರ್ಬೇಕು ಬಂಧುಗಳೇ. ಯಾಕಂದ್ರೆ ನೀವಿದ್ರೆ ನಾವಿದ್ರು ನೀವಲ್ಲ. ಅದಕ್ಕೆ ಮಾತ್ಮಾರ ಒಂದು ಮಾತು ಹೇಳ್ಯಾರ, ಸತ್ಯನೇ ಮಾತಾಡ್ಬೇಕು, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖ ಇಲ್ಲ. ಹೌದೌದು. ಮಂದಿಯ ಗೋನ ಮುರಿದು ಗಳಿಸಬಾರ್ದು ಹಣ ಯಾವತ್ತು ನಂಬಲ್ರಿ ನಿಮ್ಮ ಮನ. ಹೌದಾ? ಮಂದಿಯ ಗೋನ ಮುರಿದು ಗಳಿಸಬಾರ್ದು ಹಣ ಯಾವತ್ತು ನಂಬಲ್ರಿ ನಿಮ್ಮ ಮನ. ಯಾತಕ್ಕೆ ಬರ್ಲಾರ ವಸ್ತು ಯಾತಕ್ಕಿದ್ದಾರೆ ಬಿಟ್ಟ ಹೋಗುವುದು ಒಂದು ದಿನ. ಹೌದು. ಹೇಸಿ ಶರೀರ ಮೇಲೆ ಇಡಬಾರ್ದು ಕಣ್ಣ ಮರವಿಗೆ ಹೋಗಿತ್ತಾದ್ರಿ ಮಾಯದ ಹೆಣ್ಣ. ಹೌದಾ? ಹೇಸಿ ಶರೀರ ಮೇಲೆ ಇಡಬಾರ್ದು ಕಣ್ಣ ಮರವಿಗೆ ಹೋಗಿತ್ತಾದ್ರಿ ಮಾಯದ ಹೆಣ್ಣ. ಹೆಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗ್ಯಾರೋ ಮುಖ್ಯ ಮೂರ್ಹಾದಿ ಮಣ್ಣ ಹೇಳ್ಯಾರ ಬಂಧುಗಳೇ. ಹೌದು ಹೌದು. ಯಾಕಂದ್ರ ನಮ್ ಜೀವನ ಹೆಂಗೈತಿ, ಇದು ನೀರಿನ ಮೇಲಿನ ಗುಳ್ಳಿದ್ದಂಗ. 3-4 ಮಂದಿ ಕುಡುಕರು ಕೂಡಿ 3 ಮುದುಕಿಯರನ್ನ ಸಾಯಿ ಹೊಡಿತಾವ್. ಹೌದು ಹೌದು. ಹಂಗ ಹೊಡಿತಾ ಕೇಳಿ ಹೇಳ್ತೀನಿ. ಒಂದ್ ಊರಾಗ ದೊಡ್ಡ ಊರಾಗ ಒಂದು ಮುದುಕಿ ಸತ್ತಿತ್ತು, ಗೌಡ್ರ ಮುದುಕಿ. ಏ ಹುಸುಳಿ ಮಕ್ಕಳೇ, ಹೊಸರು ಕೂಡಿ ಗೌಡ್ರಿ ಅವ್ರವ್ರೇ ಕೂಡಿ ಕಿಸಿದ ಮುದುಕಿ ಒಯ್ತಾರ ದಿನ. ಅದ್ ಯಾವರೇ ಹಣ ಸತ್ತೋದ್ರ ಅವರೇ ಒಯ್ತಾರ. ಈ ಸಲ ಗೌಡ್ರ ಮುದುಕಿ ಬಿಡಿಸಲು ನಾವೇ ಒಯ್ಯವ್ 4 ಮಂದಿ ಕೂಡಿ ಅಂದ್ರು ಇವ್ರು. 4 ಮಂದಿ ಕೂಡಿ ನಾವೇ ಒಯ್ಯ ಮಾತಂದ್ ಯಾಕಾಗಲಕ್ಕಂದ್ರು ಊರು ಗೌಡ್ರ ಬಳಿ ಹೋದ್ರು. ಗೌಡ್ರ ಈ ವರ್ಷ ಏನ್ ಒಯ್ದ್ರಿ ಹಣ, ಇನ್ನು ಬಿಡ್ರಿ, ಇವತ್ತು ನಾವು ಒಯ್ತೇವೆ ಹಣ ಅಂದ್ರು. ಕುಡುಕರು ಕೂಡಿ ಯಾಕಾಗಲಕ್ ಮಕ್ಕಳೇ ಒಯ್ರಿ ಅಂದ್ರು ಅವ್ರು. ದೊಡ್ಡದೊಂದು ಚಾಳಿಗೆ ಮಾಡಿದ್ರು. ಚಾಳಿಗೆ ಹಣ ಒಯ್ಯಕ ಚಾಳಿಗೆ ಮಾಡಿದ್ರು. ಮುದುಕಿ ಒಳಗೆ ಚಾಳಿಗೆ ಹಾಕೊಂಡ್ರು. ಹಾಕೊಂಡ್ ಕಿಸಿದ್ರು ರೋಡ ಹಿಡಿದು ಹೊಂಟಿ ಬಿಟ್ರು. ಬಸ್ ಸ್ಟಾಂಡ್ ಬಂದ್ರು.